ಫ್ರೆಂಡ್, ಆಸ್ಟ್ರೇಲಿಯಾ ಇಂಡಿಯಾ ಥರ್ಡ್ ಟೆಸ್ಟ್ ಮ್ಯಾಚ್ ಡೇ 2 ಫುಲ್ ಡಾಮಿನೇಟ್ ಆಸ್ಟ್ರೇಲಿಯಾ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ 405 ರನ್ 7 ವಿಕೆಟ್ ಕಳ್ಕೊಂಡಿದೆ ಫ್ರೆಂಡ್ ಇನ್ನೂ ಕೂಡ ಆಟ ಉಳಿಸ್ಕೊಂಡಿದೆ. ನಾಳೆ ಆಡೋಕೆ ಇನ್ನೂ ಕೂಡ ಉಳಿಸ್ಕೊಂಡಿದೆ. ಇನ್ನೂ ಕೂಡ 3 ವಿಕೆಟ್ ಇದೆ ಆಸ್ಟ್ರೇಲಿಯಾ ಹತ್ತಿರ. ಫ್ರೆಂಡ್, ಫುಲ್ ಡಾಮಿನೇಟ್ ಮಾಡಿದ್ದು ಯಾರಪ್ಪ ಅಂದರೆ, ಹೋದನೇ ಸಲ ಏನು ಟೆಸ್ಟ್ನಲ್ಲಿ ಆಡಿ ಏನು ಆಸ್ಟ್ರೇಲಿಯಾಗೆ ವಿನ್ ಆಗೋಕ್ಕೆ ಕಾರಣ ಆದ್ರಲ್ಲ, ಟ್ರಾವೆಲ್ಸ್ ಹೆಡ್, ಸ್ಟೀವನ್ ಸ್ಮಿತ್. ಟೋಟಲ್ ಆಗಿ ಟ್ರಾವೆಲ್ಸ್ ಹೆಡ್ ಅವರು 152 ರನ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 152 ರನ್ನು. ಅವ್ರ ಜೊತೆಗೆ ಸ್ಟೀವನ್ ಸ್ಮಿತ್ 101 ರನ್ ಫ್ರೆಂಡ್. ಟೋಟಲ್ ಆಗಿ ಇವರು ಒಂದು 2 ಜನ ಪಾರ್ಟ್ನರ್, 200 ಚಿಲ್ಲರ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಸೆಷನ್ನಲ್ಲಿ ಒಂದು 3 ವಿಕೆಟ್ ಕಳ್ಕೊಂಡ್ರು. 3 ವಿಕೆಟ್ ಕಳ್ಕೊಂಡ ಮೇಲೆ ಟೋಟಲ್ ಆಗಿ ಇವರು ಫುಲ್ ಡಾಮಿನೇಟ್ ಮಾಡಿದ್ರು ಫ್ರೆಂಡ್. ಇಂಡಿಯಾದ ಮೇಲೆ ಫುಲ್ ಮಳೆ, ರನ್ ಮಳೆನೇ ಹೊಡಿಸಿದ್ದಾದ್ಮೇಲೆ ಆಮೇಲೆ ಇವ್ರಿಗೆ ಸ್ವಲ್ಪ ಕಾಟ ಕೊಟ್ಟಿದ್ದಂದರೆ ಜಸ್ಪ್ರೀತ್ ಬುಮ್ರಾ ಫ್ರೆಂಡ್. ಟೋಟಲ್ ಆಗಿ ಯಾರು ಕೂಡ ಇಂಡಿಯನ್ ಬಾಲರ್ ಯಾರು ಕೂಡ ಕಾಟ ಕೊಡಲಿಲ್ಲ ಆಸ್ಟ್ರೇಲಿಯಾ ಟೀಮಿಗೆ ಫ್ರೆಂಡ್. ಅಂತ ಏನು ಕಾಟ ಕೊಡಲಿಲ್ಲ. ಟೋಟಲ್ ಆಗಿ ಜಸ್ಪ್ರೀತ್ ಬುಮ್ರಾ ಟೋಟಲ್ ಆಗಿ 5 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಟಾಪ್ ಆರ್ಡರ್ ನಮ್ಮ ಸಿರಾಜ್ ಆಗಲಿ, ಆಕಾಶ್ ದೀಪ್ ಆಗಲಿ, ಆಮೇಲೆ ರೆಡ್ಡಿ ಆಗಲಿ, ಜಡೇಜಾ ಆಗಲಿ, ಇವರು ಅಷ್ಟೇನು ಆಸ್ಟ್ರೇಲಿಯಾದವ್ರಿಗೆ ಕಟ್ ಹಾಕೋಕ್ಕೆ ಆಗಲಿಲ್ಲ ಇವ್ರ ಕೈಯಲ್ಲಿ. ಬುಮ್ರಾ ಒಬ್ಬರೇ ಅವ್ರಿಗೆ ಬೆಂಕಿ ಅಂತ ಬಾಲ್ ಔಟ್ಕೊಂಡು ಸ್ವಲ್ಪ ಸ್ಟ್ರಗಲ್ ಮಾಡಿದರು. ಆದರೆ ಮ್ಯಾಚ್ ಏಕ್ದಮ್ ಚೇಂಜ್ ಆಯಿತು. ಎಲ್ಲಿ ಚೇಂಜ್ ಆಯ್ತು ಅಂದರೆ, ಹೊಸ ಬಾಲ್ ಕೊಟ್ಟರು ಫ್ರೆಂಡ್. ಟೋಟಲ್ ಆಗಿ ಹೊಸ ಬಾಲ್ ಕೊಟ್ಟ ತಕ್ಷಣ 3 ವಿಕೆಟ್ ಇದ್ದ ಅಂತ 3 ವಿಕೆಟು ಟೋಟಲ್ ಆಗಿ 7 ವಿಕೆಟ್ ಆಯಿತು. ಯಾಕಪ್ಪ ಅಂದರೆ, ಹಳೆ ಬಾಲ್ ಆದರೆ ಅದು ಸ್ವಿಂಗ್ ಆಗಲ್ಲ, ಆಮೇಲೆ ಎಡ್ಜ್ ಆಗಲ್ಲ. ಹಳೆ ಬಾಲ್ ಆದರೆ, ಹೊಸ ಬಾಲ್ ಆದರೆ ಎಡ್ಜ್ ಆಗ್ತವೆ. ಅಂದರೆ ಬಾಲ್ ಹಾಕೋರಿಗೆ ಕೂಡ ಸ್ವಿಂಗ್ ಆಗುತ್ತೆ, ಹಾಗೆ ಬ್ಯಾಟ್ ಕಟ್ ಆದರೆ ಎಡ್ಜ್ ಆಗುತ್ತೆ. ಅದು ಎಡ್ಜ್ ಆಗಿ ಕೀಪರ್ ಕ್ಯಾಚ್, ಹಾಗೆ ಸ್ಲಿಪ್ ಕ್ಯಾಚ್ ಆಗುತ್ತೆ. ಆದರೆ ಹಳೆ ಬಾಲ್ನಲ್ಲಿ ಸಿಕ್ಕಾಪಟ್ಟೆ ರನ್ ಮಾಡಿದರು ಆಸ್ಟ್ರೇಲಿಯಾದವರು. ಆದರೆ ಹಳೆ ಬಾಲಲ್ಲಿ ಸಿಕ್ಕಾಪಟ್ಟೆ ರನ್ ಮಾಡಿದರು. ಹೊಸ ಬಾಲ್ ಬಂದಾದ ತಕ್ಷಣ ಆಸ್ಟ್ರೇಲಿಯಾದವರು ಪೆವಿಲಿಯನ್ ಕಡೆ ಹೋಗ್ತಾ ಇದ್ರು. ಯಾಕಂತಂದರೆ ಅವ್ರಿಗೆ ಹಳೆ ಬಾಲಲ್ಲಿ ರನ್ ಮಾಡಿ ಸಜ್ಜಾಗಿ ಮಾಡಿದ್ರು. ಯಾಕಂದರೆ ಹಳೆ ಬಾಲಿಗಿತ್ತಲ್ಲ, ಸ್ವಿಂಗ್ ಆಗ್ತಿದ್ದಿಲ್ಲ, ಎಡ್ಜ್ ಆಗ್ತಿದ್ದಿಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಿದ್ರು. ಆದರೆ ಇವ್ರಿಗೆ ಲಾಸ್ಟಿಗೆ ಟೋಟಲಾಗಿ 7 ವಿಕೆಟಿಗೆ 405 ರನ್ ನೋಡಿದ್ರು. ಆದರೆ 5 ವಿಕೆಟು ಬುಮ್ರಾ ತೊಗೊಂಡ್ರು. ಹಾಗೆ ಸಿರಾಜ್ ಒಬ್ಬರು 1 ವಿಕೆಟ್ ತೊಗೊಂಡ್ರು. ಹಾಗೆ ರೆಡ್ಡಿ ಒಬ್ಬರು 1 ವಿಕೆಟ್ ತೊಗೊಂಡ್ರು. ಮತ್ತು ಜಡೇಜಾ ಆಗಲಿ, ಆಕಾಶ್ ದೀಪ್ ಆಗಲಿ ವಿಕೆಟ್ ತೊಗೊಂಡಿಲ್ಲ. ಹಾಗೆ ಇವರು ಇವರು ಟೋಟಲ್ ಆಗಿ 5 ವಿಕೆಟ್ ತೆಗೆದ ಜಸ್ಪ್ರೀತ್ ಬುಮ್ರಾ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಇನ್ನು ಟೋಟಲ್ ಆಗಿ ಇನ್ನೊಂದು ನಾಲ್ಕಿಗೆ ಮ್ಯಾಚ್ ಇನ್ನೊಂದು 3 ವಿಕೆಟ್ ಉಳಿಸ್ಕೊಂಡಿದೆ. 3 ವಿಕೆಟ್ ಅಂದರೆ ಮೊದಲನೇ ಸೆಷನ್ಗೆ ಇವರು 3 ವಿಕೆಟನ್ನು ಕೂಡ ಹೋಗುತ್ತೆ. ನಮ್ಮ ಇಂಡಿಯಾ ಬ್ಯಾಟಿಂಗ್ ಮಾಡುತ್ತೆ. ನೋಡೋಣ ಫ್ರೆಂಡ್, ನಮ್ಮ ಒಂದು ಇಂಡಿಯಾ 407 ರನ್ ಹೊಡೆದು ಲೀಡ್ ಮಾಡಿಕೊಡುತ್ತೋ ನೋಡೋಣ. ಲೀಡ್ ಮಾಡಬೇಕಂದ್ರೆ ಶುಭ್ಮನ್ ಗಿಲ್, KL ರಾಹುಲ್, ಆಮೇಲೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಡಿದರೆ ಮಾತ್ರ ಈ ಒಂದು ಟೆಸ್ಟ್ ಗೆಲ್ಲೋಕ್ಕೆ ಸಾಧ್ಯ. ಇನ್ನು ಕೇವಲ 3 ದಿನ ಉಳಿದಿದೆ. 3 ದಿನದಲ್ಲಿ ಕನ್ಫರ್ಮ್ ಆಗಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರಲಿಲ್ಲ ಅಂದರೆ ಇಂಡಿಯಾಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ WTC ವರ್ಲ್ಡ್ ಕಪ್ಪು ಈ ಟೆಸ್ಟ್ ಏನು ವರ್ಲ್ಡ್ ಕಪ್ ಇದೆಯಲ್ಲ, ಇದು ನಮ್ಮ ಇಂಡಿಯಾ ಇದೇನೋ ಮ್ಯಾಚ್ ಏನಾದರೂ ಗೆದ್ದರೆ ಇನ್ನೂ ಕೂಡ ಚಾನ್ಸ್ ಉಳಿಯುತ್ತೆ. ನೋಡೋಣ ಫ್ರೆಂಡ್, ನಾಲ್ಕು ನಮ್ಮಿಂದ ಇಂಡಿಯಾ ಬ್ಯಾಟಿಂಗ್ ಮಾಡುತ್ತೆ. ಆ ಬ್ಯಾಟಿಂಗ್ನಲ್ಲಿ ಹೇಗೆ ಆಸ್ಟ್ರೇಲಿಯಾಗೆ ಡ್ಯಾಮೇಜ್ ಹೇಗೆ ಮಾಡ್ತಾರೆ ಕೂಡ ನೋಡೋಣ. ಆದರೆ ಬೆಳಗ್ಗೆ 5:30ಗೆ ಮ್ಯಾಚ್ ಚಲೋ ಆಗುತ್ತೆ. 5:30ಗೆ ಎದ್ದು ಒಂದು 7 ಗಂಟೆ ಮಟ್ಟ ಮ್ಯಾಚ್ ನೋಡಿ ಆಮೇಲೆ ನೀವು ನಿಮ್ಮೊಂದು ಕೆಲಸ ನೀವು ಮಾಡ್ಕೋಬೋದು. ಏನಪ್ಪ ಅಂದರೆ ಫುಲ್ 9 ಗಂಟೆನೂ ಕೂಡ ನೀವು ನೋಡಿಕೊಂಡು ನೀವು ಕೂಡ ಎಂಜಾಯ್ ಮಾಡ್ಬೋದು ಫ್ರೆಂಡ್. ಈ ಒಂದು ಮ್ಯಾಚು ಹೈಲೈಟ್ಸ್ ಹಾಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡಿದ್ದು ನಿಮ್ಗೆ ಏನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅದೇ ರೀತಿ ನಮ್ಮೊಂದು ಕೊಹ್ಲಿ ಆಯಿತು, ರೋಹಿತ್ ಶರ್ಮಾ ಆಯಿತು, ಹಾಗೆ SSC ಜೈಸ್ವಾಲ್ ಆಯಿತು, ಹೇಗೆ ಟ್ರಾವೆಲ್ಸ್ ಹೆಡ್ ಹಾಗೆ ಸ್ಟೀವನ್ ಸ್ಮಿತ್ ಹೇಗೆ ಬ್ಯಾಟಿಂಗ್ ಮಾಡಿದ್ರು, ಅದು ಡಬಲ್ ಆಡಿ ತೋರಿಸಲಿ ಅನ್ನೋ ಉದ್ದೇಶ ನಮ್ಮದು. ಯಾಕಪ್ಪ ಅಂದರೆ ಅವ್ರಿಗೆ ಡಾಮಿನೇಟ್ ಕೊಡ್ಬೇಕಂದ್ರೆ ಕೊಹ್ಲಿ, ರೋಹಿತ್ ಶರ್ಮಾ
ಗಿಲ್ ಇವರೆಲ್ಲ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಮಾತ್ರ ಲೀಡ್ ಮಾಡೋಕ್ಕೆ ಚಾನ್ಸ್ ಫ್ರೆಂಡ್ ಈ ಒಂದು ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನೀವು ಯಾರಲ್ಲ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೇನು ದಿವಸ ಟೇಕ್ ಕೇರ್, ಬಾಯ್.